ಶ್ರೀ ಮಾಯಕಾರ ಗುರುಕುಲದ ಒಂದು ವಿಶೇಷವಾಗಿರುವಂತಹ ಜ್ಯೋತಿಷ್ಯ ಕಲಿಯಿರಿ ಭಾಗ 1-2 ಅಂತ ಹೇಳ್ಬಿಟ್ಟು ತುಂಬಾನೇ ವಿಶೇಷವಾಗಿರುವಂತಹ ಪುಸ್ತಕದ ಬಗ್ಗೆ ನಾವೀಗ ತಿಳ್ಕೊಂಡ್ರೆ 55 ದಿನಗಳಲ್ಲಿ ಜ್ಯೋತಿಷ್ಯ ಕಲಿಯಿರಿ ಅಂತ ನಿಮಗೆ ಕಾಣುತ್ತೆ. 30 ದಿನಗಳಲ್ಲಿ ಜ್ಯೋತಿಷ್ಯ ಕಲಿಯಿರಿ ಅಂತ 7 ದಿನಗಳಲ್ಲಿ ಜ್ಯೋತಿಷ್ಯ ಕಲಿಯಿರಿ ಅಂತ ಹೇಳ್ಬಿಟ್ಟು ನಿಮಗೆ ನೋಡೋದು ಪ್ರಾರಂಭ ಜ್ಯೋತಿಷ್ಯ ಶಾಸ್ತ್ರ ಅಂತ ಹೇಳ್ಬಿಟ್ಟು. ಹರೇ ಕೃಷ್ಣ, ಎಲ್ರಿಗೂ ಕೂಡ ನಮಸ್ಕಾರ. ಇವತ್ತಿನ ಈ ವಿಶೇಷವಾಗಿರುವಂತಹ ಸಂಚಿಕೆಯಲ್ಲಿ ನಾವು ಈ ಒಂದು ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ಅಂತಂದರೆ ಈಗ ಪ್ರತಿಯೊಬ್ಬರು ಕೂಡ ಈ ಒಂದು ಜ್ಯೋತಿಷ್ಯವನ್ನು ಕಲಿಬೇಕಂತಂದರೆ ಯಾವ ಪುಸ್ತಕಗಳನ್ನ ತೊಗೊಳ್ಬೇಕು ಅಂತ ಹೇಳ್ಬಿಟ್ಟು ತುಂಬ ಜನ ಪ್ರಶ್ನೆಯನ್ನು ಮಾಡ್ತಾಯಿದ್ರು. ಕಾಲ್ ಮಾಡಿದಾಗಲೂ ಕೂಡ ತುಂಬ ಜನ ಕೇಳ್ತಾಯಿದ್ರು. ಸೊ ಹಾಗಾಗಿ ಅಂಥವ್ರಿಗೆ ಈ ಒಂದು ವಿಶೇಷವಾಗಿರುವಂತಹ ಸಂಚಿಕೆ ಆಗಿದೆ. ಪ್ರತಿಯೊಬ್ಬರು ಕೂಡ ವಿಡಿಯೋನ ಸ್ಕಿಪ್ನ ಮಾಡಿದ್ರೆ ನೀವು ಪೂರ್ತಿಯಾಗಿ ವಾಚನ ಮಾಡಿ ನೀವು ಬಿಗಿನಿಂಗ್ ಅಂತಂದರೆ ಈ ಒಂದು ಜ್ಯೋತಿಷ್ಯವನ್ನು ಕಲಿಬೇಕಂತಂದರೆ ಯಾವ ಪುಸ್ತಕಗಳನ್ನ ತೊಗೊಳ್ಬೇಕು ಅನ್ನೋದರ ಒಂದು ಸ್ಪಷ್ಟವಾಗಿರುವಂತಹ ವಿವರಣೆಯನ್ನು ನಾನು ಈ ಒಂದು ಸಂಚಿಕೆಯಲ್ಲಿ ಕೊಡ್ತಾ ಇದ್ದೀನಿ. ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಲ್ಲಿ ನಿಮಗೆ ಇದೇ ರೀತಿಯ ವಿಶೇಷವಾಗಿರುವಂತಹ ಸಂಚಿಕೆಗಳು ನೋಡೋದಕ್ಕೆ ಸಿಗುತ್ತೆ. ಈಗ ಈ ಒಂದು ಜ್ಯೋತಿಷ್ಯವನ್ನು ಕಲಿಯುವಂತಹ ಮೊದಲನೇ ಪುಸ್ತಕ ಯಾವುದು ಅಂತಂದರೆ ನೀವು ಇಲ್ಲಿ ನೋಡ್ಬೋದು, ಪ್ರಾರಂಭ ಜ್ಯೋತಿಷ್ಯ ಶಾಸ್ತ್ರ ಅಂತ ಹೇಳಿಬಿಟ್ಟು ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು. ಈ ಒಂದು ಪುಸ್ತಕವನ್ನು ನೀವು ತೊಗೊಳ್ಬೋದು. ಈ ಒಂದು ಪುಸ್ತಕದ ಹೆಸರು ಬಂದುಬಿಟ್ಟು ಪ್ರಾರಂಭ ಜ್ಯೋತಿಷ್ಯ ಶಾಸ್ತ್ರ ಅಂತ ಹೇಳ್ಬಿಟ್ಟು ಇದರಲ್ಲೇ ಭಾಗ 1-2 ಅಂತ ಕೊಟ್ಟಿದ್ದಾರೆ. ಅಂದರೆ ಭಾಗ 1-2 ಕೂಡ ನಿಮಗೆ ಇದೇ ಒಂದು ಪುಸ್ತಕದಲ್ಲಿ ನೋಡೋದಕ್ಕೆ ಸಿಗುತ್ತೆ. ಈ ಪುಸ್ತಕದ ಲೇಖಕರು ಬಂದ್ಬಿಟ್ಟು VK ವೆಂಕಟೇಶಯ್ಯ ಅಂತ ಹೇಳಿಬಿಟ್ಟು ಈ ವಿಶೇಷವಾಗಿರುವಂತಹ ಪುಸ್ತಕ ಆಗಿದೆ. ಈ ಪುಸ್ತಕದ ಬೆಲೆ ಬಂದ್ಬಿಟ್ಟು ನಿಮಗೆ 200 ರೂಪಾಯಿ ಆಗುತ್ತೆ. ಜೊತೆಗೆ ಇದರ ಒಂದು ಪೋಸ್ಟಲ್ ಚಾರ್ಜು ಕೂಡ ಪ್ರತ್ಯೇಕವಾಗಿರುತ್ತೆ. ಇದು ಮೊದಲನೆಯ ಪುಸ್ತಕ, ಈಗ ನಾನು ಸಜೆಷನ್ ಮಾಡ್ತಾ ಇರುವಂತಹದ್ದು. ನಂತರದಲ್ಲಿ ಬರುವಂತಹದ್ದು ನಿಮಗೆ 7 ದಿನಗಳಲ್ಲಿ ಜ್ಯೋತಿಷ್ಯ ಕಲಿಯಿರಿ ಅಂತ ಹೇಳಿಬಿಟ್ಟು ನಿಮಗೆ ಕಾಣಿಸ್ತಾ ಇರ್ಬೋದು. ಈ 7 ದಿನಗಳಲ್ಲಿ ಜ್ಯೋತಿಷ್ಯ ಕಲಿಯಿರಿ ಅನ್ನುವಂಥ ಪುಸ್ತಕವನ್ನು ಕೂಡ ನೀವು ತೊಗೊಳ್ಬೋದು. ಇದು ಬಂದ್ಬಿಟ್ಟು ನಿಮಗೆ ಡಾಕ್ಟರ್ SK ಜೈನ್ ರವರ ಒಂದು ಪುಸ್ತಕ ಆಗಿದೆ. ಈ ಪುಸ್ತಕದಲ್ಲಿರುವಂತಹ ಪುಟಗಳ ಸಂಖ್ಯೆ ಎಷ್ಟಂತ ನಾವೀಗ ನೋಡೋದಾದರೆ 268 ಪುಟಗಳನ್ನು ಈ ಪುಸ್ತಕ ಒಳಗೊಂಡಿದೆ. ಅಷ್ಟೇ ಅಲ್ಲದೆ ಈ ಪುಸ್ತಕದ ಬೆಲೆ ಬಂದು 330 ರೂಪಾಯಿ ಆಗುತ್ತೆ. ನಿಮಗೆ ಕಾಣಿಸ್ತಾ ಇರ್ಬೋದು. ಈ ವಿಶೇಷವಾಗಿರುವಂತಹ ಪುಸ್ತಕದ ಬೆಲೆ 330 ರೂಪಾಯಿ ಆಗುತ್ತೆ. ಸೊ ಎಲ್ಲ ಪುಸ್ತಕಗಳಲ್ಲೂ ಕೂಡ ನಿಮಗೆ ಆ ಒಂದು ಪುಸ್ತಕದ ಒಂದು ಪೋಸ್ಟಲ್ ಚಾರ್ಜ್ ಅನ್ನುವಂತಹದ್ದು ಪ್ರತ್ಯೇಕವಾಗಿರುತ್ತೆ. ಈಗ ನಾವು ನಂತರದಲ್ಲಿ ಇರುವಂತಹ ಪುಸ್ತಕನ ನೋಡೋಣ. 30 ದಿನಗಳಲ್ಲಿ ಜ್ಯೋತಿಷ್ಯ ಕಲಿಯಿರಿ ಅಂತ ನಿಮಗೆ ಕಾಣಿಸ್ತಾ ಇರ್ಬೋದು. ಪುಸ್ತಕದ ಹೆಸರು 30 ದಿನಗಳಲ್ಲಿ ಜ್ಯೋತಿಷ್ಯ ಕಲಿಯಿರಿ ಅಂತ ಹೇಳ್ಬಿಟ್ಟು. ಈ ಪುಸ್ತಕದಲ್ಲಿರುವಂತಹ ಪುಟಗಳ ಸಂಖ್ಯೆ 616 ಪುಟಗಳನ್ನು ಒಳಗೊಂಡಿರುವಂತಹ ಒಂದು ವಿಸ್ತಾರವಾಗಿರುವಂತಹ ಪುಸ್ತಕ ಆಗಿದೆ. ಈ ಪುಸ್ತಕವನ್ನು ಶ್ರೀ ರಾಘವೇಂದ್ರ ಕುಲಕರ್ಣಿ ದಿದ್ದಿಗಿಯವರ ಪುಸ್ತಕ ಆಗಿದೆ. ಪುಸ್ತಕದ ಹೆಸರು 30 ದಿನಗಳಲ್ಲಿ ಜ್ಯೋತಿಷ್ಯ ಕಲಿಯಿರಿ. ಈ ಪುಸ್ತಕದ ಬೆಲೆ ಎಷ್ಟು ಅಂತ ನಾವೀಗ ನೋಡೋದಾದರೆ 550 ರೂಪಾಯಿ ಈ ಪುಸ್ತಕದ ಬೆಲೆ ಆಗುತ್ತೆ. ಅಂದರೆ 30 ದಿನಗಳಲ್ಲಿ ಜ್ಯೋತಿಷ್ಯ ಕಲಿಯಿರಿ ಅನ್ನುವಂತಹ ಪುಸ್ತಕದ ಬೆಲೆ 550 ರೂಪಾಯಿ ಆಗುತ್ತೆ. ನಂತರದಲ್ಲಿ ಇರುವಂತಹ ಪುಸ್ತಕ ಯಾವುದು ಅಂತಂದರೆ 55 ದಿನಗಳಲ್ಲಿ ಜ್ಯೋತಿಷ್ಯ ಕಲಿಯಿರಿ ಅಂತ ನಿಮಗೆ ಕಾಣಿಸ್ತಾ ಇರ್ಬೋದು. 55 ದಿನಗಳಲ್ಲಿ ಜ್ಯೋತಿಷ್ಯ ಕಲಿಯಿರಿ ಅಂತ ಹೇಳ್ಬಿಟ್ಟು ಈ ಪುಸ್ತಕದ ಒಂದು ಲೇಖಕರು ಬಂದ್ಬಿಟ್ಟು DN ವೆಂಕಟೇಶ್ ಅಂತ ಹೇಳಿಬಿಟ್ಟು. ಈ ಪುಸ್ತಕದಲ್ಲಿರುವಂತಹ ಪುಟಗಳ ಸಂಖ್ಯೆ ಈ ಪುಸ್ತಕದಲ್ಲಿ ನಿಮಗೆ 478 ಪುಟಗಳನ್ನು ನೀವು ನೋಡ್ಬೋದು. ಹಾಗೆಯೇ ಇದೊಂದು ತುಂಬಾ ವಿಶೇಷವಾಗಿರುವಂತಹ ಪುಸ್ತಕ ಅಂತಲೇ ಹೇಳ್ಬೋದು. ಇದರಲ್ಲೂ ಕೂಡ ನಿಮಗೆ ಇದು 55 ದಿನಗಳಲ್ಲಿ ಜ್ಯೋತಿಷ್ಯ ಕಲಿಯಿರಿ ಅನ್ನುವಂಥದ್ದು ಈ ಒಂದು ಪುಸ್ತಕದ ಹೆಸರಾಗಿರುತ್ತೆ. ಈ ಪುಸ್ತಕದ ಬೆಲೆ ಎಷ್ಟು ಅಂತ ನಾವೀಗ ನೋಡೋದಾದರೆ ಈ ಪುಸ್ತಕದ ಅತ್ಯಂತ ವಿಶೇಷವಾಗಿರುವಂತಹ 55 ದಿನಗಳಲ್ಲಿ ಜ್ಯೋತಿಷ್ಯ ಕಲಿಯಿರಿ ಅನ್ನುವಂತಹ ಪುಸ್ತಕದ ಬೆಲೆ 600 ರೂಪಾಯಿ ಆಗುತ್ತೆ. ಜೊತೆಗೆ ಇದರ ಒಂದು ಪೋಸ್ಟಲ್ ಚಾರ್ಜ್ ಕೂಡ ಪ್ರತ್ಯೇಕವಾಗಿರುತ್ತೆ. ಮತ್ತೆ ನಂತರದಲ್ಲಿ ನಾವೀಗ ಜ್ಯೋತಿಷ್ಯ ಕಲಿಯುವಂತಹ ಪುಸ್ತಕಗಳಲ್ಲಿ ನೋಡ್ಬೋದು, ಶ್ರೀ ಮಾಯಕಾರ ಗುರುಕುಲದ ಒಂದು ವಿಶೇಷವಾಗಿರುವಂತಹ ಜ್ಯೋತಿಷ್ಯ ಕಲಿಯಿರಿ ಭಾಗ 1-2 ಅಂತ ಹೇಳ್ಬಿಟ್ಟು ತುಂಬಾ ವಿಶೇಷವಾಗಿರುವಂತಹ ಪುಸ್ತಕದ ಬಗ್ಗೆ ನಾವೀಗ ತಿಳ್ಕೋಣ. ನಿಮಗೆ ಕಾಣಿಸ್ತಾ ಇರ್ಬೋದು ಭಾಗ 1 ಭಾಗ 2 ಈ ಪುಸ್ತಕಗಳಾಗಿದೆ. ಮೊದಲನೇದಾಗಿ ಈ ಒಂದು ಭಾಗ 1 ಪುಸ್ತಕದಲ್ಲಿ ಇರುವಂತಹ ಪುಟಗಳ ಸಂಖ್ಯೆ ಎಷ್ಟು ಅಂತ ನಾವು ನೋಡೋದಾದರೆ 146 ಪುಟಗಳನ್ನು ಈ ಭಾಗ 1 ಪುಸ್ತಕ ಒಳಗೊಂಡಿದೆ. ಹಾಗೆಯೇ ಈ ಭಾಗ 2 ಪುಸ್ತಕದಲ್ಲಿ ಇರುವಂತಹ ಪುಟಗಳ ಸಂಖ್ಯೆ ಎಷ್ಟು ಅಂತ ನೋಡೋದಾದರೆ 130 ಪುಟಗಳನ್ನು ಈ ಭಾಗ 2 ಅನ್ನುವಂತಹ ಪುಸ್ತಕ ಒಳಗೊಂಡಿದೆ. ಇದು ನಿಮಗೆ ಡಾಕ್ಟರ್ ಶ್ರೀ ಮೂಗೂರು ಮಧು ದೀಕ್ಷಿತ್ರವರ ಪುಸ್ತಕಗಳಾಗಿದೆ. ಇದು ಭಾಗ 1 ಭಾಗ 2 ಅನ್ನುವಂತಹದ್ದು ಡಾಕ್ಟರ್ ಶ್ರೀ ಮೂಗೂರು ಮಧು ದೀಕ್ಷಿತ್ರವರ ಪುಸ್ತಕಗಳಾಗಿದೆ. ಈ 2 ಪುಸ್ತಕಗಳಿಂದ ನಿಮಗೆ ಅಂದರೆ ಭಾಗ 1 ಮತ್ತು ಭಾಗ 2 ಪುಸ್ತಕಗಳಿಂದ ಬಂದು 40 ರೂಪಾಯಿ. ಈ ಭಾಗ 1 ಭಾಗ 2 ಪುಸ್ತಕಗಳ ಬೆಲೆ ಬಂದ್ಬಿಟ್ಟು ನಿಮಗೆ 440 ರೂಪಾಯಿ ಆಗುತ್ತೆ. ಸೊ ಇದರ ಒಂದು ಪೋಸ್ಟಲ್ ಚಾರ್ಜು ಕೂಡ ಪ್ರತ್ಯೇಕವಾಗಿರುತ್ತೆ. ಅಷ್ಟೇ ಅಲ್ಲದೆ ಈಗ ನಿಮಗೆ ನಾನು ಸಂಕ್ಷಿಪ್ತವಾಗಿ ಕೆಲವು ಪುಸ್ತಕಗಳು ಮಾತ್ರ ನಿಮಗೆ ಸಜೆಸ್ಟ್ ಮಾಡಿದ್ದೀನಿ. ಈ ರೀತಿಯ ಇನ್ನೂ ಹಲವಾರು ಪುಸ್ತಕಗಳು ನಿಮಗೆ ನಿಮ್ಮ ಈ ಆದ್ಯ ಪುಸ್ತಕ ಭಂಡಾರದಲ್ಲಿ ಲಭ್ಯವಿದೆ. ಹಾಗೆಯೇ ಇಲ್ಲಿ ಇನ್ನೊಂದು ಕೊನೆಯ ಪುಸ್ತಕ ಯಾವುದು ಅಂತಂದರೆ ಸುಲಭ ಜ್ಯೋತಿಷ್ಯ ಬೋಧಿನಿ ಅಂತ ಹೇಳ್ಬಿಟ್ಟು ಈ ಪುಸ್ತಕವನ್ನು ನೋಡ್ಬೋದು. ಈ ಪುಸ್ತಕವೂ ಕೂಡ ನಿಮಗೆ ಈ ಒಂದು ಜ್ಯೋತಿಷ್ಯ ಕಲಿಯುವಂತಹ ಒಂದು ವಿಶೇಷವಾಗಿರುವಂತಹ ಪುಸ್ತಕ ಆಗಿದೆ. ಇದರಲ್ಲಿರುವಂತಹ ಪುಟಗಳ ಸಂಖ್ಯೆ 268 ಪುಟಗಳನ್ನು ನೀವು ಈ ಪುಸ್ತಕದಲ್ಲಿ ನೋಡ್ಬೋದು. ಈ ಪುಸ್ತಕದ ಲೇಖಕರು ಯಾರು ಅಂತಂದರೆ ಈ ಪುಸ್ತಕವನ್ನು ಕನ್ನಡಕ್ಕೆ ಅನುವಾದ ಮಾಡಿರುವಂಥವ್ರು KS ಅನಂತ ರಾಮನ್ ಅಂತ ಹೇಳ್ಬಿಟ್ಟು. ಈ ಪುಸ್ತಕದ ಬೆಲೆ ಬಂದು
440 ರೂಪಾಯಿ ಆಗುತ್ತೆ. ಸೊ ಹಾಗಾದ್ರೆ ನೋಡಿದ್ರಲ್ಲ, ಈಗ ನಾವು ಜ್ಯೋತಿಷ್ಯಕ್ಕೆ ಅಂದರೆ ಜ್ಯೋತಿಷ್ಯ ಬಿಗಿನಿಂಗ್ ಆಗಿ ಯಾರೆಲ್ಲ ಜ್ಯೋತಿಷ್ಯವನ್ನು ಕಲಿಬೇಕಂತ ಇದ್ದರೆ ಅವರಿಗೆ ಈಗ ಕೆಲವು ಪುಸ್ತಕಗಳನ್ನು ನಾವೀಗ ಸಜೆಸ್ಟ್ ಮಾಡಿದ್ದೀನಿ. ಅಂದರೆ ಕೆಲವು ಪುಸ್ತಕಗಳನ್ನು ಮಾತ್ರ ನಾನೀಗ ತೋರಿಸಿದ್ದೀನಿ. ಈ ರೀತಿ ಇನ್ನೂ ಹಲವಾರು ಪುಸ್ತಕಗಳು ನಿಮಗೆ ನಿಮ್ಮ ಈ ಆದ್ಯ ಪುಸ್ತಕ ಭಂಡಾರದಲ್ಲಿ ಲಭ್ಯವಿದೆ. ಇದು ಕೇವಲ ಜ್ಯೋತಿಷ್ಯವನ್ನು ಕಲಿಯುವಂಥವರಿಗೆ ಮಾತ್ರ ಲಭ್ಯವಿರುವಂತಹ ಪುಸ್ತಕಗಳು ಅಷ್ಟೇ ಅಲ್ಲದೆ, ಯಾರೆಲ್ಲ ಜ್ಯೋತಿಷ್ಯವನ್ನು ಕಲ್ತಿದ್ದೀರಿ ಮತ್ತು ಕಲಿಬೇಕಂತ ಇದ್ದೀರಿ ಅಂಥ ಎಲ್ರಿಗೂ ಕೂಡ ಈ ಜ್ಯೋತಿಷಕ್ಕೆ ಸಂಬಂಧಪಟ್ಟಂತಹ ಇನ್ನೂ ಹಲವಾರು ವಿಶೇಷವಾಗಿರುವಂತಹ ಪುಸ್ತಕಗಳು ಕೂಡ ನಿಮ್ಮ ಈ ಆದ್ಯ ಪುಸ್ತಕ ಭಂಡಾರದಲ್ಲಿ ಲಭ್ಯವಿದೆ. ಹಾಗೆಯೇ ಈ ಒಂದು ಜ್ಯೋತಿಷ್ಯವನ್ನು ಯಾರೆಲ್ಲ ಕಲಿಬೇಕಂತ ಇದ್ದರೆ ಅವರಿಗೆ ಈ ಒಂದು ಆನ್ಲೈನ್ ಕ್ಲಾಸಸ್ಗಳು ಕೂಡ ನಿಮ್ಮ ಈ ಆದ್ಯ ಪುಸ್ತಕ ಭಂಡಾರದಲ್ಲಿ ನಡೀತಾ ಇದೆ. ಅದು ನಿಮಗೆ ಈ ಆದ್ಯ ಜ್ಯೋತಿರ್ವಿಜ್ಞಾನ ಸಂಶೋಧನಾ ಕೇಂದ್ರ ಅಂತ ಹೇಳಿಬಿಟ್ಟು ನಮ್ಮದೇ ಈ ಒಂದು ಆದ್ಯ ಪುಸ್ತಕ ಭಂಡಾರದ್ದೇ ಆಗಿದೆ. ಅಲ್ಲಿ ನಿಮಗೆ ಆನ್ಲೈನ್ ಜ್ಯೋತಿಷ್ಯಗಳು ಕೂಡ ಪ್ರತಿ ಶನಿವಾರ ಮತ್ತು ಭಾನುವಾರ ನಡೀತಾ ಇರುತ್ತೆ. ನೀವು ಯಾರಾದರೂ ಕಲಿಯುವಂತಹ ಆಸಕ್ತಿ ಇತ್ತು ಅಂತಂದರೆ ನೀವು ಆನ್ಲೈನ್ ಜ್ಯೋತಿಷ್ಯ ಕ್ಲಾಸ್ಗಳಿಗೂ ಕೂಡ ಅಟೆಂಡ್ ಆಗ್ಬೋದು. ಅದರ ಒಂದು ಅಡ್ಮಿಷನ್ನು ಕೂಡ ಮಾಡ್ಕೊಳ್ಬೋದು. ಅದರ ಒಂದು ಹೆಚ್ಚಿನ ಮಾಹಿತಿಗಳಿಗಾಗಿ ನೀವು ಇಲ್ಲಿ ಕೆಳಗಡೆ ಕೊಟ್ಟಿರುವಂತಹ ಸಂಖ್ಯೆಗೆ ನೀವು ಒಂದು ಕರೆ ಆಗಿರ್ಬೋದು ಅಥವಾ ಒಂದು ವಾಟ್ಸಪ್ನಾಗಿರ್ಬೋದು ಮಾಡಿ ತಿಳ್ಕೊಳ್ಬೋದು. ಸೊ ಹಾಗಾದರೆ ಈಗ ಸಾಮಾನ್ಯವಾಗಿ ಈ ಒಂದು ಜ್ಯೋತಿಷ್ಯ ಕಲಿಯುವಂತಹ ಪುಸ್ತಕಗಳ ಬಗ್ಗೆ ನಿಮಗೆ ಈಗ ಸಂಕ್ಷಿಪ್ತವಾಗಿರುವಂತಹ ಮಾಹಿತಿಯನ್ನು ನಾನು ಕೊಟ್ಟಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಹೇಗೆ ಅನಿಸುವಂಥ ಕಮೆಂಟ್ಸ್ಗಳನ್ನ ಮಾಡಿ, ಮತ್ತು ಯಾವ ಪುಸ್ತಕಗಳನ್ನ ನೀವು ತೊಗೊಳ್ಬೇಕಂತ ಇದ್ದರೆ ಆ ಪುಸ್ತಕದ ಹೆಸರಾಗಿರ್ಬೋದು ಅಥವಾ ಒಂದು ಸ್ಕ್ರೀನ್ಶಾಟ್ ಆಗಿರ್ಬೋದು ಕಳಿಸ್ಬಿಟ್ರೆ ಸಾಕು. ಅದರ ಒಂದು ಪೇಮೆಂಟ್ ಡೀಟೇಲ್ಸನ್ನು ಕಳಿಸ್ಕೊಡ್ಲಾಗುತ್ತೆ. ಪೇಮೆಂಟ್ ಮಾಡಿ ಸ್ಕ್ರೀನ್ಶಾಟ್ ನಿಮ್ಮ ವಿಳಾಸವನ್ನು ಕಳಿಸ್ಕೊಟ್ರೆ ಸಾಕು, ಪುಸ್ತಕವನ್ನು ಪೋಸ್ಟ್ ಮಾಡಲಾಗುತ್ತೆ. ಮತ್ತು ನೀವು ಆಫ್ಲೈನ್ ಅಂದರೆ ನಮ್ಮ ಅಂಗಡಿಗೂ ಕೂಡ ಬಂದು ಎಲ್ಲ ಪುಸ್ತಕಗಳನ್ನು ಕೂಡ ತೊಗೊಳ್ಬೋದು. ಸೊ ಹಾಗೆ ಬರುವಂತಹ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾಗಿರುವಂತಹ ವಿಷಯದ ಬಗ್ಗೆ ನಾವು ಮಾತಾಡೋಣ. ಹರೇ ಕೃಷ್ಣ.